ಸರಿ, ಆದ್ರೆ ನನ್ನ ಜೊತೆ ನೀವು ಚೆನ್ನಾಗಿ ಮಾತಾಡ್ತಿದ್ದೀರಲ್ಲ, ಇವತ್ತು ನಿಮ್ಮಿಂದ ಪುಟ್ಟ ಮೇಡಮ್ಗೆ ಗಾಯ ಆಯ್ತು. ಇದು ಕೈ ಮೀರಿ ಹೋಗ್ತಾ ಇದೆ. ಏನು ಸರಿ ಇಲ್ಲ, ಇಲ್ಲಿ ಯಾವ್ದು ಸರಿ ಹೋಗ್ತಿಲ್ಲ. ಇವ್ರು ಮಾಡಿದ ಕೆಲ್ಸಕ್ಕೆ ಇವ್ರಿಗೆ ಪಶ್ಚಾತ್ತಾಪ ಆಗ್ತಿದೆ. ನಾನು ಹೇಗೆ ಇವ್ರ ಮೇಲೆ ಕೋಪ ಮಾಡ್ಕೊಳ್ಳಿ? ಅಂಬಿಕಾ ಅವ್ರೆ, ಪುಟ್ಟ ಮೇಡಮ್ಗೆ ಚಿಕ್ಕ ಗಾಯ ಆಗಿದೆ ಅಷ್ಟೇನೆ. ಹೆದರ್ಕೊಂಡಿದ್ದಾಳೆ. ಬಾಸ್ ಅವಳನ್ನ ಮಲಗಿಸ್ಕೊಂಡಿದ್ದಾರೆ. ಅವಳು ನಿದ್ದೆ ಮಾಡ್ತಿದ್ದಾಳೆ. ದುರ್ಗಾ, ನಾನು ಹೇಗೋ ಸತ್ತೋಗಿದ್ದೆ, ಮಣ್ಣಾಗಿದ್ದೆ. ನಾನು ವಾಪಸ್ ಬಂದಿದ್ದೆ ಈ ದುಷ್ಟರಿಂದ ನನ್ನ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೆ, ಅವಳ ಜೀವ ಉಳಿಸೋದಕ್ಕೆ. ಆದ್ರೆ ಈಗೇನಾಗ್ತದೆ? ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಬಂದವಳು ನಾನೇ ನನ್ನ ಮಗಳಿಗೆ ಗಾಯ ಮಾಡ್ಬಿಟ್ಟೆ. ಅಂಬಿಕಾ ಅವ್ರೆ, ನೀವೇನು ಅವಳಿಗೆ ಹೊಡಿಬೇಕು ಅಂತ ಹೊಡೆದಿದ್ದಲ್ವಲ್ಲ? ಆದ್ರೂ ಅವಳಿಗೆ ಏಟಾಯ್ತು ತಾನೆ. ನಾನೇ ಅವಳಿಗೆ ಅಪಾಯ ಮಾಡ್ತಿದ್ದೀನಿ ಅಂತ ನಿನ್ಗೂ ಅನ್ನಿಸ್ತು ತಾನೆ? ಹಾಗೇನಿಲ್ಲ. ಸುಳ್ಳು ಹೇಳ್ಬೇಡ ದುರ್ಗಾ. ನಿನಗೆ ಹಾಗ ಅನ್ಸಿದ್ದಕ್ಕೆ ನೀನ್ ಹಿತನ ಕಾಪಾಡ್ಕೊಳ್ಳೋದಕ್ಕೆ ಬಂದಿದ್ದು. ಸಮಾಧಾನ ಮಾಡ್ಕೊಳ್ಳಿ ಅಂಬಿಕಾ ಅವ್ರೆ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ದುರ್ಗಾ? ಹೇಗೆ? ನನ್ನಿಂದ ತೊಂದರೆಗಳಾಗ್ತಿರೋದು ಒಂದ ಎರಡ? ನನ್ನಿಂದ ಅಪಾಯ ಆಗ್ತಿರೋದು ಒಬ್ರಿಗ ಇಬ್ರಿಗ? ಅವತ್ ನಿನ್ನ ಮೆಟ್ಲಿಂದ ತಳ್ದೆ, ಆ ದಮ್ಮು ಕೈ ಮುರ್ದೆ, ಆ ಟೀಚರ್ ಕತ್ತನ್ನ ಹಿಸ್ದೆ. ಅಷ್ಟೇ ಯಾಕೆ, ನಿಮ್ ಬೆಟ್ಟಿಗೂ ಬೆಂಕಿ ಹಚ್ದೆ. ಇವತ್ ನೋಡಿದ್ರೆ ನೇರವಾಗಿ ನಮ್ ಹಿತ ಪುಟ್ಟಾಗಿ ನೋವು ಮಾಡಿದೆ. ನನ್ಗೀಗ ನನ್ ಮೇಲೆ ಭರವಸೆ ಹೊರಟೋಗಿದೆ. ನಾನಾಗಿಲ್ಲ. ಅಂಬಿಕಾ ಅವ್ರೆ, ನನಗ್ ಗೊತ್ತು ಏನೇ ಆಗಿರ್ಲಿ ಅದು ನೀವಲ್ಲ ಅಂತ. ನೀವು ನಿಮ್ ಹಿಡಿತದಲ್ಲಿಲ್ಲ ಅಂತ ನೀವು ಹೇಳಿದಿರ ಅಲ್ವಾ? ಇದೆಲ್ಲ ಯಾಕಾಗ್ತಿದೆ? ಇದಕ್ಕೆಲ್ಲ ಪರಿಹಾರ ಏನು ಅಂತ ಹುಡ್ಕೋಕು ಮೊದ್ಲೆ. ಅದಕ್ಕೂ ಮೊದ್ಲು ನಾನ್ ಯಾರ್ದೋ ಜೀವ ತೆಗ್ಬಿಡ್ತೀನಿ ಅಂತ ಅನಿಸ್ತಿದೆ ದುರ್ಗಾ. ಅಂಬಿಕಾ ಅವ್ರೆ, ಹೌದು ದುರ್ಗಾ, ನನ್ನ ಕಂಟ್ರೋಲ್ ಮಾಡ್ತಿದ್ದಾರೆ, ನನ್ನ ಕೈಗೊಂಬೆ ಆಗಿ ಆಡಿಸ್ತಿದ್ದಾರೆ. ನಾನು ಅವ್ರನ್ನ ಸೋಲ್ಸೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಪ್ರತಿ ಸಲ ನಾನೇ ಸೋಲ್ತಿದ್ದೀನಿ.